ಓಕೆ. ಸಮಸ್ತ ಕರುನಾಡಿನ ಮನುಕುಲದಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ವಾತ್ಸಲ್ಯ ಆಶ್ರಮ ಸೇವಾ ಟ್ರಸ್ಟ್ ಈ ಒಂದು ಟ್ರಸ್ಟಿನ ಸಂಸ್ಥಾಪಕರಾದಂಥ ಪ್ರೀತಿಯ ಶೋಭಾ ಮೇಡಮ್ ಜಿ ಅವರಿಗೆ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠ KBV ನ್ಯೂಸ್ ಚಾನೆಲ್ ಹಾಗೆ ರಾಜ್ಯ ಕುಲಬಾಂಧವರ ವೇದಿಕೆ ತಂಡದ ಪರವಾಗಿ ಈ ದಿನ ಈ ಒಂದು ಆಶ್ರಮದಲ್ಲಿ ಮುನೇಶ್ವರರು ಹಾಗೆ ಗಂಗಮ್ಮ ತಾಯಿ ಕಾಟೇರಮ್ಮನವರ ಪೂಜಾ ಕಾರ್ಯಕ್ರಮದ ನಿಮಿತ್ತ ಈ ವಾತ್ಸಲ್ಯಮಯಿ ಇವತ್ತೇನು ನಾವು ನೋಡ್ತಿದ್ದೀವಿ, ನಮ್ಮ ತಂದೆ ತಾಯಿಗಳನ್ನ ನಾವು ಅವರ ಹಣ ಆಸ್ತಿ ಅದನ್ನು ಮಾತ್ರ ನೋಡ್ತೀವಿ. ಅವರು ವೃದ್ಧಾಪ್ಯಕ್ಕೆ ಬಂದಾಗ ಅವರನ್ನು ಮನೆಯಿಂದ ಆಚೆ ಹಾಕುವಂತ ಸಂಪ್ರದಾಯ ಈಗ ನಡೀತಾ ಬರ್ತಿದೆ. ಅಂತ ವೃದ್ಧರನ್ನು ಗುರುತಿಸಿ ಶೋಭಾಜಿಯವರು ಅವರಿಗೊಂದು ನೆಲೆಯನ್ನು ನೀಡಿ ಅವರ ಅನ್ನದಾಸೋಹವನ್ನು ನೀಡಿ ಅವರನ್ನು ಸಂರಕ್ಷಣೆಯನ್ನು ಮಾಡುವಂತ ಹೃದಯವಂತೆ ಶೋಭಾ ಮೇಡಮ್ ಜಿಯವರಿಗೆ ವೇದಿಕೆಯ ಪರವಾಗಿ ರಾಜ್ಯ ಮಟ್ಟದ ವಾತ್ಸಲ್ಯಮಯಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೋಸ್ಕರ ಈ ದಿನ ನಾವಿಲ್ಲಿ ಬಂದಿರ್ತೀವಿ. ನಮ್ಮ ಜೊತೆಗೆ ಸುರ್ಪುರದ ಬಾಲರಾಜ್ ಚಿನ್ನಕಾರ್ಜಿಯವರು ಹಾಗೆ ಹುಲಿವಾನದ ಚಂದ್ರು ಸರ್ ಅವರು ಕೂಡ ಬಂದಿರ್ತಾರೆ. ಆಶಾ ಸಕಲ ಸಮೃದ್ಧಿಯನ್ನ ಶೋಭಾ ಮೇಡಮ್ ಅವರಿಗೆ ಭಗವತಿ ಅವರು ಆರಾಧ್ಯ ದೈವ ಶನೇಶ್ವರ ಮುನೇಶ್ವರರು ನೀಡಲಿ ಅಂತ ಆಶಿಸ್ತಾ ಹತ್ತು ಹಲವಾರು ವೃದ್ಧರಿಗೆ ಆಶ್ರಯ ತಾಣವಾಗಿರ್ತಕ್ಕಂಥ ಈ ವಾತ್ಸಲ್ಯ ಸಂಸ್ಥಾನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತಾ ತುಂಬ ಹೃದಯದ ಅಭಿನಂದನೆಗಳು ನಡೆಯಲಿದೆ. ಹಾಗೆ ನಾನು ಬಾಲರಾಜ್ ಚಿನ್ನಕರ್ ಅಂತೇಳಿ ಸಹಿತ ಸಹೋದರರು. ನಾವು ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೀವಿ, ಸುರ್ಪುರ ತಾಲೂಕು. ಆಕಸ್ಮಿಕವಾಗಿ ನಾನು ಮಕ್ಕಳ ಹತ್ರ ಬೆಂಗಳೂರು ಬಂದಿದ್ದೆ. ಲೋಕೇಶ್ ಜಿ ಒಂದು ಕಾಲ್ ಮಾಡಿದ್ದಾರೆ, ಈ ಥರ ಇದೆ, ಒಂದು ಟ್ರಸ್ಟ್ ಇದೆ, ವಾತ್ಸಲ್ಯ ಆಶ್ರಮ ಸೇವಾ ಟ್ರಸ್ಟ್ಗೆ ಅಮ್ಮವ್ರಿಗೆ ನಾವು ಸನ್ಮಾನ ಮಾಡಕ್ಕೆ ಹೋಗ್ತೀವಿ ಅಂತ ನನಗೆ ಖುಷಿ ಆಯಿತು. ನಮ್ಮದು ಸುಮಾರು 30 ವರ್ಷ ಮೇಲೆ ನಮ್ಮ ಸಮಾಜ ಸೇವೆ ಇದೆ. ಅಮ್ಮವ್ರು ನೋಡೋ ಸೌಭಾಗ್ಯ ನಮ್ಗೆ ಇವತ್ತು ಸಿಕ್ಕಿದೆ. ಆ ದೇವತೆಗಳ ಸನ್ನಿಧಿಯಲ್ಲಿ ವಾತ್ಸಲ್ಯ ಆಶ್ರಮ ಸೇವಾ ಟ್ರಸ್ಟ್ ಅಂದ್ರೆ ಸಾಮಾನ್ಯ ಇದು. ಒಂದು ಎತ್ತೊತ್ತ ತಂದೆ ತಾಯಿ ಏನಪ್ಪ ಅಂದ್ರ ಮಕ್ಕಳು ಏನಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಅನಾಥರಾಗಿ ಬಿಡ್ತಾರಂತಂದ್ರೆ ಅದು ಯಾವ ಜನ್ಮದ ದುರಾದೃಷ್ಟನೋ ಗೊತ್ತಿಲ್ಲ. ಅವ್ರನ್ನ ಇಲ್ಲಿ ತಂದು ಅವ್ರನ್ನ ಏನಪ್ಪ ಅಂದ್ರೆ ಸಂರಕ್ಷಣೆ ಮಾಡಿ ಅವ್ರ ಆರೋಗ್ಯ, ಅವ್ರ ಊಟ ಉಪಚಾರ ಪ್ರತಿಯೊಂದು ಏನಪ್ಪ ಅಂದ್ರೆ ಕುಟುಂಬದಾಗ ಮಕ್ಕಳ ತರನೇ ಅವರು ಟ್ರೀಟ್ ಮಾಡಿ ಅವ್ರಿಗೆಲ್ಲ ರೀತಿ ಸೌಕರ್ಯ ಒದಗಿಸ್ತಾರಂದ್ರೆ ಈ ಟ್ರಸ್ಟಿನ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಮುನೇಶ್ವರ ಗಂಗಮ್ಮ ಕಾಟೇರಮ್ಮನ ಆಶೀರ್ವಾದ ಇರಲಿ ಎಲ್ಲರಿಗೂ ಉಳಿತಾರೆ. ನಮಸ್ತೆ. ವಾತ್ಸಲ್ಯ ಸೇವಾ ಟ್ರಸ್ಟ್ ಈ ಒಂದು ಆಶ್ರಮದಲ್ಲಿ ಕಾಟೇರಮ್ಮ ದೇವಿ, ಗಂಗಾ ಪರಮೇಶ್ವರಿ, ಮುನೇಶ್ವರ ದೇವರನ್ನು ಕರೆಸಿ ಇಲ್ಲಿರ್ತಕ್ಕಂಥ ಎಲ್ಲ ಮನುಕುಲದ ಉದ್ಧಾರಕ್ಕೋಸ್ಕರ ಆಶ್ರಮದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ಆಯಸ್ಸು, ಯಶಸ್ಸು, ಕೀರ್ತಿಯನ್ನು ದಯಪಾಲಿಸುವಂತೇಳಿ ಈ ವಾತ್ಸಲ್ಯ ಸಂಸ್ಥಾಪಕರಾದ ಶೋಭಾ ಮೇಡಮ್ ರವರು ಒಂದು ಅದ್ಭುತವಾದ ದೈವ ಕಾರ್ಯವನ್ನು ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯದಿಂದ ಲೋಕೇಶ್ ಜಿ, ರಾಜ್ಯ OBC ಸಂಘಟನೆ ರಾಜ್ಯಾಧ್ಯಕ್ಷರು, KBV ನ್ಯೂಸ್ ವಾಹಿನಿಯ ಸಂಸ್ಥಾಪಕರು, ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠದ ಸಹಯೋಗದೊಂದಿಗೆ ಶೋಭಾ ಮೇಡಮ್ ಅವರವರು ಮಾಡ್ತಾ ಇರ್ತಕ್ಕಂಥ ಆಶ್ರಮದ ಸೇವಾ ಕ್ಷೇತ್ರವನ್ನು ಗುರುತಿಸಿ ವಾತ್ಸಲ್ಯಮಯಿ ಪ್ರಶಸ್ತಿಯನ್ನು ಕೂಡ ನಾವು ಈ ದಿನ ಶೋಭಾಜಿಯವರಿಗೆ ಪ್ರದಾನ ಮಾಡಿರ್ತೀವಿ. ಮಂಡ್ಯದಿಂದ ನಮ್ಮ ಹುಲಿವಾನದ ಚಂದ್ರು ಸರ್ ಅವರು ಕೂಡ ಬಂದಿದ್ದಾರೆ. ಸುರ್ಪುರದಿಂದ ಬಾಲರಾಜ್ ಸರ್ ಕೂಡ ಈ ಒಂದು ಆಶ್ರಮಕ್ಕೆ ಬಂದು ಆಶ್ರಮದಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಸಂತೋಷದಿಂದ ಒಂದು ಪ್ರಸಾದವನ್ನು ಕೂಡ ಮಾಡಿಸಿದ್ರು. ಅನ್ನದಾನ ದಿನನಿತ್ಯ ನಡೆಯುತ್ತೆ. ಯಾರೇ ಒಬ್ಬ ಹುಟ್ಟಿದಬ್ಬನ ಆಚರಣೆ ಮಾಡ್ಕೊಳ್ಳೋರು ಇಲ್ಲಿ ಬಂದು ಈ ವೃದ್ಧರಿಗೊಂದು ಅನ್ನದಾನವನ್ನು ಮಾಡಿ ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಈ ಒಂದು ಆಶ್ರಮದಲ್ಲಿ ನಡೀತಾ ಬರ್ತಾ ಇದೆ. ಆ ಆಶ್ರಮವನ್ನು ನಡೆಸ್ತಿರ್ತಕ್ಕಂಥ ಶೋಭಾ ಮೇಡಮ್ ರವರಿಗೆ ಸಕಲ ಐಶ್ವರ್ಯ, ಆರೋಗ್ಯ, ಯಶಸ್ಸನ್ನು ಭಗವಂತ ಕರುಣಿಸ್ಲಿ. ಹಾಗೆ ಈ ವಾಹಿನಿಯನ್ನು ನೋಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಮಿತ್ರರಿಗೆ ನೀವೇನಾದರೂ ವಾತ್ಸಲ್ಯ ಸೇವಾ ಟ್ರಸ್ಟ್ಗೆ ಸಹಾಯ ಮಾಡ್ಬೇಕನ್ಸಿದ್ರೆ ಖಂಡಿತವಾಗ್ಲೂ ಇದು ಸಹಾಯ ಮಾಡಲೇಬೇಕು. ಯಾಕಂದರೆ ಬೀದಿ ಬದಿಯಲ್ಲಿ ಅನಾಥರನ್ನು ಕರೆತಂದು ಅವರನ್ನು ಪೋಷಣೆ ಮಾಡಿ ಮನೆ ಮಕ್ಕಳಂತೆ ನೋಡುತ್ತಿರುವ ವಾತ್ಸಲ್ಯಮಯಿ ಶೋಭಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಲೋಕೇಶ್ ಜಿ.